ಇನ್ನು ಅಜಿತ್ ಪವಾರ್ ದುರಂತ ಸಾವು ಭಾರಿ ಆಘಾತವನ್ನ ಉಂಟು ಮಾಡಿದೆ. ವಿಮಾನ ಆಘಾತವೇ ಘಟನೆಗೆ ಒಂದು ಕಾರಣ ಅಂತ ಹೇಳ್ತಿಲಾಗ್ತಾ ಇದ್ರು ಕೂಡ ನಿಖರವಾಗಿ ಏನಾಯಿತು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಇದೀಗ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. ಸ್ಟೋರಿ ನೋಡಿ. ಅಜಿತ್ ಪವಾರ್ ಇನ್ನು ನೆನಪು ಮಾತ್ರ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ರಾಜಕಾರಣಿಯ ಸಾವು ಮಾತ್ರ ದುರಂತವಾಗಿದೆ. ವಿಮಾನ ಪತನದಲ್ಲಿ ಅಜಿತ್ ಪವಾರ್ ಕೊನೆಯುಸಿರೆಳೆದಿದ್ರು. ಆದರೆ ಈ ನಡುವೆ ಅಜಿತ್ ಪವಾರ್ ಸಾವಿನ ಕುರಿತು ಮಹತ್ವದ ಮಾಹಿತಿ ಹೊರಬಿದ್ದಿದೆ. ವಿಮಾನ ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ. ಡಿಜಿಸಿಎ ಅಧಿಕಾರಿಗಳಿಂದ ತನಿಖೆ ಚುರುಕು. ವಿಮಾನ ಪತನಗೊಂಡಿದ್ದ ಬಾರಾಮತಿ ಸ್ಥಳದಲ್ಲೀಗ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಡಿಜಿಸಿಎ ಅಧಿಕಾರಿಗಳ ಪರಿಶೀಲನೆ ವೇಳೆ ವಿಮಾನದಲ್ಲಿದ್ದ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ದು ತನಿಖಾಧಿಕಾರಿಗಳು ಅದರ ರಹಸ್ಯ ಭೇದಿಸಲು ಮುಂದಾಗಿದ್ದಾರೆ. ಈ ಬ್ಲಾಕ್ ಬಾಕ್ಸ್ನಲ್ಲಿ 2 ಭಾಗಗಳಿವೆ. ಒಂದು ಫ್ಲೈಟ್ ಡೇಟಾ ರೆಕಾರ್ಡರ್. ಇದು ವಿಮಾನದ ವೇಗ, ಎತ್ತರ, ಇಂಧನ ಬಳಕೆ, ದಿಕ್ಕು ಸೇರಿದಂತೆ ತಾಂತ್ರಿಕ ಮಾಹಿತಿಯನ್ನ ದಾಖಲಿಸುತ್ತದೆ. ಮತ್ತೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಇದು ಪೈಲಟ್ಗಳ ನಡುವಿನ ಸಂಭಾಷಣೆ ಮತ್ತು ಅಪಘಾತದ ಕೊನೆಯ ಕ್ಷಣಗಳ ಶಬ್ದ ಇದರಲ್ಲಿ ರೆಕಾರ್ಡ್ ಆಗಿರುತ್ತಂತೆ. ವಿಮಾನ ಅಪಘಾತಗಳ ತನಿಖೆಯಲ್ಲಿ ಬ್ಲಾಕ್ ಬಾಕ್ಸ್ ಪ್ರಮುಖ ಪಾತ್ರ ವಹಿಸುತ್ತೆ. ತಂತ್ರಜ್ಞಾನದಿಂದ ಇದನ್ನ ನಿರ್ಮಿಸಲಾಗಿದ್ದು ಅತ್ಯಂತ ಬಲಿಷ್ಠ ಸಾಧನವಾಗಿದೆ. ಡೇಟಾ ಸುರಕ್ಷಿತವಾಗಿ ಇರುವಂತೆ ಇದನ್ನ ತಯಾರಿಸಲಾಗಿದೆ. ಅಪಘಾತದ ಬಳಿಕವೂ ಇದರ ಒಳಗಿನ ಮಾಹಿತಿ ಹಾನಿಯಾಗಲ್ಲ. ಒಂದು ವೇಳೆ ಅಪಘಾತದಲ್ಲಿ ವಿಮಾನ ಸಂಪೂರ್ಣ ಸುಟ್ಟರೂ ಕೂಡ ಅದರಲ್ಲಿರೋ ಡೇಟಾ ಸುರಕ್ಷಿತವಾಗಿರುವಂತೆ ಇದನ್ನ ತಯಾರಿಸಲಾಗಿದೆ. ಸದ್ಯ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ವಿಮಾನ ಪತನದ ರಹಸ್ಯವನ್ನ ಡಿಜಿಸಿಎ ಅಧಿಕಾರಿಗಳು ಕೆದಕುತ್ತಿದ್ದಾರೆ. ತನಿಖೆಯ ನಂತರ ದುರಂತಕ್ಕೆ ಕಾರಣವೇನು ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಅಜಿತ್ ಪವಾರ್ ದುರಂತ ಸಾವು ಭಾರಿ ಆಘಾತವನ್ನ ಉಂಟು ಮಾಡಿದೆ. ವಿಮಾನ ಆಘಾತವೇ ಘಟನೆಗೆ ಒಂದು ಕಾರಣ ಅಂತ ಹೇಳ್ತಿಲಾಗ್ತಾ ಇದ್ರು ಕೂಡ ನಿಖರವಾಗಿ ಏನಾಯಿತು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಇದೀಗ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. ಸ್ಟೋರಿ ನೋಡಿ. ಅಜಿತ್ ಪವಾರ್ ಇನ್ನು ನೆನಪು ಮಾತ್ರ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ರಾಜಕಾರಣಿಯ ಸಾವು ಮಾತ್ರ ದುರಂತವಾಗಿದೆ. ವಿಮಾನ ಪತನದಲ್ಲಿ ಅಜಿತ್ ಪವಾರ್ ಕೊನೆಯುಸಿರೆಳೆದಿದ್ರು. ಆದರೆ ಈ ನಡುವೆ ಅಜಿತ್ ಪವಾರ್ ಸಾವಿನ ಕುರಿತು ಮಹತ್ವದ ಮಾಹಿತಿ ಹೊರಬಿದ್ದಿದೆ. ವಿಮಾನ ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ. ಡಿಜಿಸಿಎ ಅಧಿಕಾರಿಗಳಿಂದ ತನಿಖೆ ಚುರುಕು. ವಿಮಾನ ಪತನಗೊಂಡಿದ್ದ ಬಾರಾಮತಿ ಸ್ಥಳದಲ್ಲೀಗ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಡಿಜಿಸಿಎ ಅಧಿಕಾರಿಗಳ ಪರಿಶೀಲನೆ ವೇಳೆ ವಿಮಾನದಲ್ಲಿದ್ದ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ದು ತನಿಖಾಧಿಕಾರಿಗಳು ಅದರ ರಹಸ್ಯ ಭೇದಿಸಲು ಮುಂದಾಗಿದ್ದಾರೆ. ಈ ಬ್ಲಾಕ್ ಬಾಕ್ಸ್ನಲ್ಲಿ 2 ಭಾಗಗಳಿವೆ. ಒಂದು ಫ್ಲೈಟ್ ಡೇಟಾ ರೆಕಾರ್ಡರ್. ಇದು ವಿಮಾನದ ವೇಗ, ಎತ್ತರ, ಇಂಧನ ಬಳಕೆ, ದಿಕ್ಕು ಸೇರಿದಂತೆ ತಾಂತ್ರಿಕ ಮಾಹಿತಿಯನ್ನ ದಾಖಲಿಸುತ್ತದೆ. ಮತ್ತೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಇದು ಪೈಲಟ್ಗಳ ನಡುವಿನ ಸಂಭಾಷಣೆ ಮತ್ತು ಅಪಘಾತದ ಕೊನೆಯ ಕ್ಷಣಗಳ ಶಬ್ದ ಇದರಲ್ಲಿ ರೆಕಾರ್ಡ್ ಆಗಿರುತ್ತಂತೆ. ವಿಮಾನ ಅಪಘಾತಗಳ ತನಿಖೆಯಲ್ಲಿ ಬ್ಲಾಕ್ ಬಾಕ್ಸ್ ಪ್ರಮುಖ ಪಾತ್ರ ವಹಿಸುತ್ತೆ. ತಂತ್ರಜ್ಞಾನದಿಂದ ಇದನ್ನ ನಿರ್ಮಿಸಲಾಗಿದ್ದು ಅತ್ಯಂತ ಬಲಿಷ್ಠ ಸಾಧನವಾಗಿದೆ. ಡೇಟಾ ಸುರಕ್ಷಿತವಾಗಿ ಇರುವಂತೆ ಇದನ್ನ ತಯಾರಿಸಲಾಗಿದೆ. ಅಪಘಾತದ ಬಳಿಕವೂ ಇದರ ಒಳಗಿನ ಮಾಹಿತಿ ಹಾನಿಯಾಗಲ್ಲ. ಒಂದು ವೇಳೆ ಅಪಘಾತದಲ್ಲಿ ವಿಮಾನ ಸಂಪೂರ್ಣ ಸುಟ್ಟರೂ ಕೂಡ ಅದರಲ್ಲಿರೋ ಡೇಟಾ ಸುರಕ್ಷಿತವಾಗಿರುವಂತೆ ಇದನ್ನ ತಯಾರಿಸಲಾಗಿದೆ.
ಸದ್ಯ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ವಿಮಾನ ಪತನದ ರಹಸ್ಯವನ್ನ ಡಿಜಿಸಿಎ ಅಧಿಕಾರಿಗಳು ಕೆದಕುತ್ತಿದ್ದಾರೆ. ತನಿಖೆಯ ನಂತರ ದುರಂತಕ್ಕೆ ಕಾರಣವೇನು ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಜಿತ್ ಪವಾರ್ ದುರಂತ ಸಾವು ಭಾರಿ ಆಘಾತವನ್ನ ಉಂಟು ಮಾಡಿದೆ. ವಿಮಾನ ಆಘಾತವೇ ಘಟನೆಗೆ ಒಂದು ಕಾರಣ ಅಂತ ಹೇಳ್ತಿಲಾಗ್ತಾ ಇದ್ರು ಕೂಡ ನಿಖರವಾಗಿ ಏನಾಯಿತು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಇದೀಗ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. ಸ್ಟೋರಿ ನೋಡಿ. ಅಜಿತ್ ಪವಾರ್ ಇನ್ನು ನೆನಪು ಮಾತ್ರ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ರಾಜಕಾರಣಿಯ ಸಾವು ಮಾತ್ರ ದುರಂತವಾಗಿದೆ. ವಿಮಾನ ಪತನದಲ್ಲಿ ಅಜಿತ್ ಪವಾರ್ ಕೊನೆಯುಸಿರೆಳೆದಿದ್ರು. ಆದರೆ ಈ ನಡುವೆ ಅಜಿತ್ ಪವಾರ್ ಸಾವಿನ ಕುರಿತು ಮಹತ್ವದ ಮಾಹಿತಿ ಹೊರಬಿದ್ದಿದೆ. ವಿಮಾನ ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ. ಡಿಜಿಸಿಎ ಅಧಿಕಾರಿಗಳಿಂದ ತನಿಖೆ ಚುರುಕು. ವಿಮಾನ ಪತನಗೊಂಡಿದ್ದ ಬಾರಾಮತಿ ಸ್ಥಳದಲ್ಲೀಗ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಡಿಜಿಸಿಎ ಅಧಿಕಾರಿಗಳ ಪರಿಶೀಲನೆ ವೇಳೆ ವಿಮಾನದಲ್ಲಿದ್ದ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ದು ತನಿಖಾಧಿಕಾರಿಗಳು ಅದರ ರಹಸ್ಯ ಭೇದಿಸಲು ಮುಂದಾಗಿದ್ದಾರೆ. ಈ ಬ್ಲಾಕ್ ಬಾಕ್ಸ್ನಲ್ಲಿ 2 ಭಾಗಗಳಿವೆ. ಒಂದು ಫ್ಲೈಟ್ ಡೇಟಾ ರೆಕಾರ್ಡರ್. ಇದು ವಿಮಾನದ ವೇಗ, ಎತ್ತರ, ಇಂಧನ ಬಳಕೆ, ದಿಕ್ಕು ಸೇರಿದಂತೆ ತಾಂತ್ರಿಕ ಮಾಹಿತಿಯನ್ನ ದಾಖಲಿಸುತ್ತದೆ. ಮತ್ತೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಇದು ಪೈಲಟ್ಗಳ ನಡುವಿನ ಸಂಭಾಷಣೆ ಮತ್ತು ಅಪಘಾತದ ಕೊನೆಯ ಕ್ಷಣಗಳ ಶಬ್ದ ಇದರಲ್ಲಿ ರೆಕಾರ್ಡ್ ಆಗಿರುತ್ತಂತೆ. ವಿಮಾನ ಅಪಘಾತಗಳ ತನಿಖೆಯಲ್ಲಿ ಬ್ಲಾಕ್ ಬಾಕ್ಸ್ ಪ್ರಮುಖ ಪಾತ್ರ ವಹಿಸುತ್ತೆ. ತಂತ್ರಜ್ಞಾನದಿಂದ ಇದನ್ನ ನಿರ್ಮಿಸಲಾಗಿದ್ದು ಅತ್ಯಂತ ಬಲಿಷ್ಠ ಸಾಧನವಾಗಿದೆ. ಡೇಟಾ ಸುರಕ್ಷಿತವಾಗಿ ಇರುವಂತೆ ಇದನ್ನ ತಯಾರಿಸಲಾಗಿದೆ. ಅಪಘಾತದ ಬಳಿಕವೂ ಇದರ ಒಳಗಿನ ಮಾಹಿತಿ ಹಾನಿಯಾಗಲ್ಲ. ಒಂದು ವೇಳೆ ಅಪಘಾತದಲ್ಲಿ ವಿಮಾನ ಸಂಪೂರ್ಣ ಸುಟ್ಟರೂ ಕೂಡ ಅದರಲ್ಲಿರೋ ಡೇಟಾ ಸುರಕ್ಷಿತವಾಗಿರುವಂತೆ ಇದನ್ನ ತಯಾರಿಸಲಾಗಿದೆ. ಸದ್ಯ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ವಿಮಾನ ಪತನದ ರಹಸ್ಯವನ್ನ ಡಿಜಿಸಿಎ ಅಧಿಕಾರಿಗಳು ಕೆದಕುತ್ತಿದ್ದಾರೆ. ತನಿಖೆಯ ನಂತರ ದುರಂತಕ್ಕೆ ಕಾರಣವೇನು ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.